ಇಲ್ಲಿ ಕೆಸೆಟ್ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿಯನ್ನು ನಮಗೆ ಇವತ್ತು ಬಿಡುಗಡೆಗೊಳಿಸಿದ್ದಾರೆ. ಅದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕೆಸೆಟ್ 2023 ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿ ಅಂತ ಅನುಬಂಧ 1ರಲ್ಲಿ ಇವತ್ತು ಪ್ರಕಟಣೆ ಮಾಡಿದ್ದಾರೆ. ಸೊ ಅದರಲ್ಲಿ ಡೇಟ್ ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಫಾರ್ನೂನ್ ಸೆಷನ್ ಹಾಗೂ ಆಫ್ಟರ್ನೂನ್ ಸೆಷನ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ. ಹಾಗೆಯೇ ಸೀರಿಯಲ್ ನಂಬರ್ ಇಲ್ಲಿಂದ ಇಲ್ಲಿಯವರೆಗಿನ ಅಭ್ಯರ್ಥಿಗಳು ಇಲ್ಲಿ ಹಾಜರಿರಬೇಕು ಅನ್ನೋದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ 11/7/2024ರಂದು ಸಬ್ಜೆಕ್ಟ್ ಕಾಮರ್ಸ್ನವರಿಗೆ 1ರಿಂದ 250ರವರೆಗಿನ ಸೀರಿಯಲ್ ನಂಬರ್ ಯಾರ್ದಿದೆಯೋ ಅವರು ಬೆಳಗಿನ ಸೆಷನ್ 10 ಗಂಟೆಯಿಂದ 1 ಗಂಟೆ ಒಳಗಿನ ಏನು ಸೆಷನ್ ಇದೆ ಅದಕ್ಕೆ ಹೋಗಬೇಕು. ಅವರಿಗೆ 9:45ಗೆ ರಿಪೋರ್ಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ದಿವಸ ಕಾಮರ್ಸ್ನವರಿಗೆ 251 ಸೀರಿಯಲ್ ನಂಬರಿಂದ 500ವರೆಗಿನ ಸೀರಿಯಲ್ ನಂಬರ್ ಅವರಿಗೆ ಆಫ್ಟರ್ನೂನ್ ಸೆಷನ್ 2 PM ಇಂದ 5ವರೆಗೆ ಮಾಡ್ತಾರೆ. 1:45ಗೆ ರಿಪೋರ್ಟಿಂಗ್ ಟೈಮ್ ಇಟ್ಟಿದ್ದಾರೆ. ಹಾಗೆಯೇ 12/7/2024ರಂದು ಕಾಮರ್ಸ್ ಅವರಿಗೆ ಬೆಳಿಗ್ಗೆ ಸೆಷನ್ 501ರಿಂದ 750ವರೆಗೆ ಇಟ್ಟಿದ್ದಾರೆ. ಹಾಗೆಯೇ ಕಾಮರ್ಸ್ 751ಇಂದ 1000ವರೆಗೆ ಆಫ್ಟರ್ನೂನ್ ಸೆಷನ್ ಇಟ್ಟಿದ್ದಾರೆ. 13ನೇ ತಾರೀಕು ಬೆಳಿಗ್ಗೆ 1 ಸೆಷನ್ ಇದೆ, ಅದು ಕಾಮರ್ಸ್ನವರಿಗೆ 1001ರಿಂದ 1280ರವರೆಗಿನ ಅಭ್ಯರ್ಥಿಗಳು ಇಲ್ಲಿದ್ದಾರೆ, ಇಲ್ಲಿ ಕರೆಯಲಾಗಿದೆ. ಸೊ ಬೆಳಿಗ್ಗೆ ಸೆಷನ್ 9:45ಗೆ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮಧ್ಯಾಹ್ನಂತರದವರಿಗೆ 1:45ಗೆ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ 15ನೇ ತಾರೀಕಿಗೆ ಕನ್ನಡ 1ರಿಂದ 424ರವರೆಗಿನ ಅಭ್ಯರ್ಥಿಗಳಿಗೆ ಇಲ್ಲಿ ಬೆಳಗಿನ ಸೆಷನ್, ಹಾಗೆ 425ರಿಂದ 849ವರೆಗೆ ಆಫ್ಟರ್ನೂನ್ ಸೆಷನ್ ಹೇಳಿದ್ದಾರೆ. ಇನ್ನು 16ನೇ ತಾರೀಕು ಇಕೊನಾಮಿಕ್ಸ್ ಹೇಳಿದ್ದಾರೆ. ಬೆಳಿಗ್ಗಿನ ಸೆಷನಲ್ಲಿ ಇಕೊನಾಮಿಕ್ಸ್ ಇದೆ, ಮಧ್ಯಾಹ್ನ ಸೆಷನಲ್ಲಿ ಇಂಗ್ಲೀಷ್ ಇದೆ. ಹಾಗೆಯೇ 18ನೇ ತಾರೀಕಿಗೆ ಪೊಲಿಟಿಕಲ್ ಸೈನ್ಸ್ ಇದೆ, ಹಾಗೆಯೇ ಹಿಸ್ಟ್ರಿ ಇದೆ. ಹಿಸ್ಟ್ರಿ ಬೆಳಗಿನ ಸೆಷನ್ನಲ್ಲಿ ಸಹ ಇದೆ, ಮಧ್ಯಾಹ್ನಾಂತರ ಸೆಷನಲ್ಲಿ ಸಹ ಇದೆ. ಇನ್ನು 19ನೇ ತಾರೀಕಿಗೆ ಸೋಷಿಯಾಲಜಿ ಇದೆ ಬೆಳಗಿನ ಸೆಷನಲ್ಲಿ, ಜಿಯೋಗ್ರಫಿ ಬೆಳಗಿನ ಸೆಷನಲ್ಲಿದೆ, ಹಿಂದಿ ಇದೆ, ಮ್ಯಾನೇಜ್ಮೆಂಟ್ ಇದೆ, ಎಜುಕೇಷನ್ ಇದೆ. ಹಾಗೆಯೇ ಮಧ್ಯಾಹ್ನಾಂತರ ಸೆಷನಲ್ಲಿ ಟೂರಿಸಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಇದೆ, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಇದೆ, ಸೈಕಾಲಜಿ ಇದೆ, ಸೋಷಲ್ ವರ್ಕ್ ಇದೆ, ಕ್ರಿಮಿನಾಲಜಿ, ಮ್ಯಾಥಮೆಟಿಕಲ್. ಹೀಗೆ 19ನೇ ತಾರೀಕಿಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನಾಂತರ ಸೆಷನ್ ಇಷ್ಟು ಸಬ್ಜೆಕ್ಟನ್ನು ಇಟ್ಟಿದ್ದಾರೆ. ಹಾಗೆಯೇ 20ನೇ ತಾರೀಕಿಗೆ ಲಾ ಇದೆ ಬೆಳಗಿನ ಸೆಷನಲ್ಲಿ, ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ ಇದೆ ಬೆಳಗಿನ ಸೆಷನ್, ಕೆಮಿಕಲ್ ಸೈನ್ಸ್ ಬೆಳಗಿನ ಸೆಷನಲ್ಲಿದೆ. ಮಧ್ಯಾಹ್ನಾಂತರ ಲೈಫ್ ಸೈನ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಸೈನ್ಸಸ್ಗೆ ಮಾಡ್ತಾರೆ. ಹಾಗೆಯೇ ಸಂಸ್ಕೃತ ಏನಿದೆ ಅದು 22ನೇ ತಾರೀಕಿಗೆ ನಡೀತದೆ. 22ನೇ ತಾರೀಕಿಗೆ ತುಂಬ ಸಬ್ಜೆಕ್ಟ್ಗಳು ಬೆಳಗಿನ ಸೆಷನ್ ನಡೀತದೆ. ಸಂಸ್ಕೃತ, ಫಿಸಿಕಲ್ ಎಜುಕೇಷನ್, ಫೋಕ್ ಲಿಟ್ರೇಚರ್, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಫಿಸಿಕಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್, ಆರ್ಕಿಯಾಲಜಿ, ಆಂಥ್ರೋಪಾಲಜಿ, ಮರಾಠಿ, ಫಿಲಾಸಫಿ, ವುಮೆನ್ ಸ್ಟಡೀಸ್, ಲಿಂಗ್ವಿಸ್ಟಿಕ್ಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್ ಇಂಥ ಸಬ್ಜೆಕ್ಟ್ಗಳನ್ನು 22 ತಾರೀಕಿಗೆ ನಡೆಸ್ತೇವೆ ಅಂತ ಇಲ್ಲಿ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಇದಿಷ್ಟು ಇವತ್ತು ನಮಗೆ ಬಂದಂಥ ವೇಳಾಪಟ್ಟಿಯ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.